ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಪ್ರಕರಣ ಸ್ಥಳ ಮಹಜರಿಗೆ ಕರೆದೊಯ್ಯೋದಕ್ಕೆ ಪೊಲೀಸರು ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆರೋಪಿಗಳನ್ನ ಪ್ರಕರಣದ ಏಟು ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಪೊಲೀಸರು. ಶವ ಬಿಸಾಡಿದ್ದ ಜಾಗ ಏನಿತ್ತಲ್ಲ ಸತ್ವಾ ಅಪಾರ್ಟ್ಮೆಂಟ್, ಸೊ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾರೆ. ಜೊತೆಗೆ ಕೊಲೆ ನಡೆದ ಸ್ಥಳ ಬೆಂಗಳೂರಿನ ಪಟ್ಟಣಗಿರಿಯಲ್ಲಿರುವ ಆ ಶೆಡ್ ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತಾರೆ. ಶವವನ್ನ ಬಿಸಾಡಿದ ಸ್ಥಳ ಸುಮನಹಳ್ಳಿಯ ರಾಜಕಾಲುವೆ, ಕೊಲೆ ಮಾಡಿದ ಸ್ಥಳ ಪಟ್ಟಣಗೆರೆ ಶೆಡ್, ಎರಡೂ ಕಡೆಗಳಲ್ಲಿ ಸ್ಥಳ ಮಹಜರು ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಒಟ್ಟಾರೆ ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ಸಿನಿಮೀಯ ರೀತಿಯಲ್ಲಿ ಕೊಲೆ ಮಾಡಿ ಹಾಕಿದ್ದಾರೆ. ತಪ್ಪು ಮಾಡಿದ್ನಾ ಆತ, ಚಾಟ್ ಮಾಡಿದ್ನಾ ಅಥವಾ ಅಶ್ಲೀಲವಾಗಿ ವರ್ತಿಸಿದ್ನ, ಕಾನೂನಿತ್ತು, ಕಾನೂನಿಗೆ ತಲೆಬಾಗ್ಲೇಬೇಕು. ಪ್ರತಿಯೊಬ್ಬರು ಕೂಡ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸ್ಥಳ ಮಹಜರು ಪ್ರಕ್ರಿಯೆ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಅದು 13 ಆರೋಪಿಗಳನ್ನ ಕರ್ಕೊಂಡು ಬರ್ತಾರಾ? ಎರಡೂ ಸ್ಥಳಗಳಲ್ಲಿ ಸ್ಥಳ ಮಹಜರಿಗೆ ಸಿದ್ಧತೆ ನಡೀತಾ ಇದೆಯಾ, ಹೇಗೆ ಅಂತ? ಪ್ರತಿಭಾ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ 13 ಜನ ಆರೋಪಿಗಳು ಅಂದ್ರೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಬಂಧಿತರಾಗಿರ್ತಕ್ಕಂಥ 13 ಜನ ಆರೋಪಿಗಳ ಒಂದು ವಿಚಾರಣೆ ನಡೀತಾ ಇದೆ. ಖುದ್ದು ನಗರ ಪೊಲೀಸ್ ಆಯುಕ್ತರಾದಂಥ ಬಿ ದಯಾನಂದ್ ಅವರು, ಜೊತೆಗೆ ಡಿಸಿಪಿ ಆದಂಥ ಗಿರೀಶು, ಎಸಿಪಿ ಆದಂಥ ಚಂದನ್ ಇವರ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಏನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು, ನಂತರ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ವಿನಯ್ಗೆ ಸೇರಿದಂತ ಒಂದು ಶೆಡ್ ನಲ್ಲಿ ಆತನನ್ನ ಕೂಡಿ ಹಾಕಿ ಯಾವ ರೀತಿ ಹಲ್ಲೆಯನ್ನ ಮಾಡಿದ್ರು ಅಂತಕ್ಕಂಥ, ಹಲ್ಲೆ ಮಾಡಿರ್ತಕ್ಕಂಥ ಒಂದು ಸೀನ್ಗಳನ್ನ, ಕ್ರೈಮ್ ಸೀನ್ಗಳನ್ನ ರಿವ್ಯೂ ಮಾಡ್ತಾ ಹೋದ್ರೆ ತೇಟು ದರ್ಶನ್ ಕೆಲವೊಂದು ಏನು ಆಕ್ಷನ್ ಮೂವಿಗಳಲ್ಲಿ ಮಾಡಿರ್ತಕ್ಕಂಥ ಫೈಟಿಂಗ್ ಸೀನ್ಗಳೇನಿರುತ್ತೆ ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಂತ ತಂಡ ಮೊದಲಿಗೆ ಹಲ್ಲೆ ಮಾಡ್ತಾರೆ. ಹಲ್ಲೆ ನಂತರ ಆತನ ಒಂದು ಕುತ್ತಿಗೆ ಭಾಗವನ್ನು ಹಿಡ್ಕೊಂಡು ಹೋಗಿ ಏನು ಒಂದು ಅಲ್ಲಿದ್ದಂಥ ಹಳೆಯ ಒಂದು ಲಾರಿಯ ಬಾಡಿಗೆ ಆತನ ತಲೆಯನ್ನ ಅಪ್ಪಳಿಸಿರ್ತಕ್ಕಂಥದ್ದು. ಮತ್ತೊಂದು ಗ್ಯಾಂಗು ಆತನ ಕಾಲುಗಳನ್ನ ಹಿಡ್ಕೊಂಡು ಯಾವುದೋ ಒಂದು ಅಕ್ಕಿ ಮೂಟೆಯನ್ನ ಒಂದು ಗೋಡೆಗೆ ರೀತಿಯಾಗಿ ಅಪ್ಪಳಿಸಿರ್ತಕ್ಕಂಥ ಒಂದು ದೃಶ್ಯಗಳನ್ನ ಪೊಲೀಸರ ಮುಂದೆ ಆರೋಪಿಗಳು ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ಆ ಬಾಯ್ಬಿಟ್ಟಂತ ಹಿನ್ನೆಲೆಯಲ್ಲಿ ಆತನ ಮೇಲೆ ಕೇವಲ ಕೈಗಳಿಂದ ಹಲ್ಲೆ ಮಾಡಿದ್ರು ಅಥವಾ ಯಾವುದಾದ್ರೂ ಮಾರಕಾಸ್ತ್ರಗಳಿಂದ, ದೊಣ್ಣೆ ಅಥವಾ ಕಬ್ಬಿಣದ ರಾಡಿಂದ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು. ಈಗ ವೈದ್ಯಕೀಯ ಪರೀಕ್ಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಬೆಲ್ಟ್ ಇಂದ ಬಲವಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ, ಅದಕ್ಕೆ ಸಂಬಂಧಪಟ್ಟಂತೆ ಆತನ ದೇಹದ ಮೇಲೆ ಆ ಬೆಲ್ಟಿನ ಗುರುತುಗಳು ಸಹ ಪತ್ತೆಯಾಗಿದ್ದಾವೆ. ಹೀಗಾಗಿ ಹಲ್ಲೆ ಮಾಡಿದಕ್ಕೆ ಬಳಸ್ತಕ್ಕಂಥ ಏನು ವೆಪನ್ಸ್ ಇದಾವೆ, ಬೆಲ್ಟ್ ಇರ್ಬೋದು ಅಥವಾ ಮರದ ದೊಣ್ಣೆ ಇರ್ಬೋದು, ಕಬ್ಬಿಣದ ರಾಡ್ ಇರ್ಬೋದು, ಇವೆಲ್ಲವನ್ನ ಸೀಸ್ ಮಾಡಿಸುವಂತ ಪ್ರಕ್ರಿಯೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಒಂದು ತಂಡ ಶೆಡ್ ನಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರ ಒಂದು ತಂಡ ಈಗಾಗಲೇ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆದಂತ ಸ್ಥಳದಲ್ಲಿ ಮೆಜರ್ಮೆಂಟ್ ಗಳನ್ನ ತೆಗೆದುಕೊಳ್ಳತಕ್ಕಂಥ, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಸಿಟಿವಿಗಳನ್ನ, ದೃಶ್ಯಾವಳಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ 13 ಜನ ಆರೋಪಿಗಳನ್ನ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಶೆಡ್ಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಉಳಿದಂತೆ ಶವವನ್ನ ಬಿಸಾಡಿದಂತ ಒಂದು ಸ್ಥಳ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜಕಾಲುವೆ ಏನಿದೆ ಅಲ್ಲಿಗೆ ಆ ಸ್ಕಾರ್ಪಿಯೋ ಕಾರಿನಲ್ಲಿ ಯಾರು ಶವವನ್ನ ತೆಗೆದುಕೊಂಡು ಹೋಗಿ ಬಿಸಾಕಿದ್ರು ಆ ಆರೋಪಿಗಳನ್ನ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.